ಸುವರ್ಣ. ಗುಡ್ ಮಾರ್ನಿಂಗ್ ಪಪ್ಪಾ. ಬಿಸಿ ಬಿಸಿ ಕಾಫಿ. ಓ ಥ್ಯಾಂಕ್ ಯು. ನೀನು ನನ್ನೂ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ? ವಾವ್, ಫಸ್ಟ್ ಕ್ಲಾಸ್. ಅದಕ್ಕೆ ಹೇಳೋದು ಆಗಾಗ ಕೈ ರುಚಿ ಬದಲಾಗಬೇಕು ಅಂತ. ಓಕೆ ರಜ್ಜು, ನಂಗಿಲ್ವೇನೆ ಕಾಫಿ? ನಿಂಗೆ ಕೊಡದೆ ಇರ್ತೀನಾ? ಅಮ್ಮ, ಪಪ್ಪ ಏನೋ ಲೈಫು ಚೇಂಜು ಅಂತ ದೊಡ್ಡ ದೊಡ್ಡ ಮಾತಾಡ್ತಿದ್ರು. ಪಪ್ಪ, ಅಡುಗೆ ಮಾತ್ರ ಚೇಂಜ್ ಆಗಬೇಕು, ಅಡುಗೆ ಮಾಡೋರು ಚೇಂಜ್ ಆಗಬೇಕು. ಜಾಸ್ತಿ ಆಯ್ತು ನಿಂದು. ರಜ್ಜು, ನಮ್ಮ ಮನೆ ಮತ್ತೆ ಮೊದಲಿನ ಹಾಗೆ ಆಗಿದೆ. ನಿಂಗೆ ನೆನಪಿದೆಯಾ, ನಿನ್ನ ಮದುವೆಗೆ ಮುಂಚೆ ನಾವು ಹೀಗೆ ಇರ್ತಿದ್ವಿ. ಖುಷಿ ಖುಷಿಯಾಗಿ ಕಾಣಿಸ್ತಿದ್ಯಾ? ಏನು ಸಮಾಚಾರ? ನಿನ್ನ ನಿರ್ಧಾರ ಬದಲಾಯಿಸಿದ್ಯಾ? ಯಾಕೆಂದ್ರೆ ಎಲ್ಲ ಮರ್ತ ಹಾಕಿ ಕಾಣಿಸ್ತಿದ್ಯಲ್ಲ. ಬದುಕೋ ರೀತಿನ ಬದಲಾಯಿಸ್ಕೊಂಡಿದ್ದೀನಿ ಪಪ್ಪ, ನಿರ್ಧಾರನಲ್ಲ. ವಿಷ್ಣುನ ಮರೆಯೋ ಪ್ರಯತ್ನದಲ್ಲಿದ್ದೀನಿ, ಅದಕ್ಕೆ ಈ ಸರ್ಕಸ್ಸು. ಏನು ಗೊತ್ತಾ, ನಾವು ಯಾವುದೇ ವ್ಯಕ್ತಿನ ಮರಿಬೇಕು ಅಂತಿರ್ತೀವಲ್ಲ, ಆ ಪ್ರೋಸೆಸ್ನಲ್ಲಿ ಆ ವ್ಯಕ್ತಿ ನೆನಪು ಇನ್ನೂ ಜೀವಂತವಾಗಿರುತ್ತೆ. ಎಲ್ಲದಕ್ಕೂ ಡಿವೋರ್ಸೇ ಪರಿಹಾರನ ಮಗಳೇ. ಮತ್ತೆ ಆ ವಿಷಯ ಡಿಸ್ಕಸ್ ಮಾಡಬೇಕಾ ಪಪ್ಪ? ನಿರ್ಧಾರ ಮಾಡಾಗಿದೆ, ಯೋಚನೆ ಮಾಡೇ ನಿರ್ಧಾರ ಮಾಡಿದ್ದೀನಿ. ಇನ್ನೊಬ್ರಿಗೂ ಮನಸ್ಸಿದೆ, ಅದ್ರ ಹಿಂದೆ ಕನಸಿದೆ ಅಂತ ವಿಷ್ಣುಗೆ ಅರ್ಥನೇ ಆಗಿಲ್ವಲ್ಲ ಪಪ್ಪ. ಅವ್ರ ದ್ವೇಷ ತುಂಬಿರೋ ಕಣ್ಗಳಿಂದ ನನ್ನನ್ನು ನೋಡ್ತಾ ಇದ್ರೆ ನನ್ನ ಬಲಿಗೆ ಸಿದ್ಧ ಆಗಿದ್ದೀನೇನೋ ಅಂತ ಅನಿಸುತ್ತೆ. ಪ್ರೀತಿ ಇಲ್ದಿರೋ ಕಡೆ ನಾನಲ್ಲ, ಆ ದೇವರು ಇರಲ್ಲ. ನೋ ಮೋರ್ ಡಿಸ್ಕಷನ್. ನಾನು ಡಿವೋರ್ಸ್ ತಗೊಳ್ಳೋ ಡಿಸಿಷನ್ನ ಚೇಂಜ್ ಮಾಡಲ್ಲ. ಸಾರಿ. ಎಲ್ಲ ಮರೆತು ಹಾಯಾಗಿದ್ಲು, ಏನೇನೋ ಹೇಳಿ ತಲೆ ಕೆಡಿಸ್ಬಿಟ್ರಲ್ಲ ನೀವು. ರಜನಿ ಯಾವುದೇ ಕಾರಣಕ್ಕೂ ಅವಳ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ನೀವು ಅಷ್ಟೇ, ವಿಷ್ಣು ಅನ್ನೋ ಅಳಿಯ ಇದ್ದ ಅನ್ನೋದನ್ನ ಮರ್ತು ಬಿಡಿ. ಲಾಯರ್ ವಾಸುದೇವ್ ಅವ್ರ ನಂಬರ್ನ ಯಾವುದೋ ಡೈರಿಲಿ ಬರೆದಿಟ್ಟಿದ್ದೆ, ಸಿಗ್ತಾ ಇಲ್ಲ. ನಿಮ್ಮ ಕಣ್ಣು ಕಾಣಿಸಿದ್ರೆ ನಂಗೆ ತಿಳಿಸಿ. ವಿಷ್ಣು, ಹೇ ವಿಷ್ಣು, ವಿಷ್ಣು, ಅಪ್ಪಾಜಿ, ಏನಿದು ನಿನ್ನ ಅವಸ್ಥೆ ವಿಷ್ಣು? ಮೊದಲನೇ ಸರ್ತಿ ನಾನು ಹೇಳಿದ್ದನ್ನು ಮಾಡದೆ ನಿನ್ನ ಪಾಡಿಗೆ ನೀನು ಇರೋದನ್ನು ನೋಡ್ತಾ ಇದ್ದೀನಿ. ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಯ್ತು ಅಪ್ಪಾಜಿ. ನಾನು ರಜನಿಗೆ ಫೋನ್ ಮಾಡಿದ್ದೆ, ಅವಳು ತೆಗ್ದಿಲ್ಲ. ಅಂಥದ್ದೇನಾಗಿದೆ ಅವಳಿಗೆ? ಅಥವಾ ನೀನೇನು ಮಾಡಿದ್ಯಾ? ಬಲವಾದ ಹೊಡೆತ ಬಿದ್ದರೆ ಮಾತ್ರ ಮನಸ್ಸುಗಳು ಮುರಿಯುತ್ತೆ ವಿಷ್ಣು. ಇದೆಲ್ಲ ನಮ್ಮ ಮನೆತನಕ್ಕೆ ಸರಿ ಬರಲ್ಲ. ಸಮಸ್ಯೆಗಳು ಇಲ್ದಿರೋ ಮನೆಯೇ ಇಲ್ಲ. ಆದರೆ ಸರಿಯಾದ ಸಮಯಕ್ಕೆ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಇಲ್ಲದೆ ಹೋದರೆ ಮನೆ ಮನೆಯಾಗಿ ಉಳಿಯಲ್ಲ. ಅಲ್ಲ ವಿಷ್ಣು, ಅವಳು ಫೋನ್ ತಗೊಳ್ಳದೆ ಹೋದರೆ ಏನಾಯಿತು? ನಿನಗೆ ಅವಳ ಮನೆ ಗೊತ್ತು ತಾನೆ? ಅತ್ತೆ ಮನೆಗೆ ಹೋಗೋದಕ್ಕೆ ಇನ್ವಿಟೇಷನ್ ಬೇಕಾ? ಭರವಸೆ ತುಂಬಿ ಮೊದಲು ಅವಳನ್ನ ಕರ್ಕೊಂಡು ಬಾ ಅಷ್ಟೇ. ನನ್ನನ್ನು ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ ಅಪ್ಪಾಜಿ. ಆದರೆ ಅವಳಿಗೆ ನನ್ನ ಮಾತು ಕೇಳೋಷ್ಟು ಪೇಷನ್ಸೇ ಇಲ್ಲ. ಅವಳು ಮೂಗಿನ ನೇರಕ್ಕೆ ಏನೇನೋ ಅಂದ್ಕೊಂಡಿದ್ದಾಳೆ. ಅವಳ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನೇನು ಅಂದ್ಕೊಂಡಿದ್ದಾಳೋ ಅದೆಲ್ಲ ನಿಜ ಆಗಿರಬೇಕು ಅಂತ ಏನಿಲ್ಲ ಅಲ್ವಾ ಅಪ್ಪಾಜಿ? ಅವ್ರವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರವರೇ ಸರಿ.
ಹೌದಪ್ಪ, ಅವರವ್ರ ಪಾಯಿಂಟ್ ಆಫ್ ವ್ಯೂ ಅವರವರೇ ಸರಿ. ವಿಷ್ಣು, ಮಗು ಹಠ ಮಾಡತ್ತೆ, ರಾತ್ರಿ ನಮಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ ಅಂತ ಅದನ್ನು ಹೊಡೆದು ತಕ್ಷಣಕ್ಕೆ ಮನೆಯಿಂದ ಹೊರಗಡೆ ಹಾಕ್ತೀವ? ಇಲ್ಲ ತಾನೆ? ಅದನ್ನು ಮತ್ತೆ ಸಮಾಧಾನ ಮಾಡಿ ಮಲಗಿಸ್ತೀವಿ. ರಜನಿನೂ ಹಾಗೆ, ಅವಳು ಒಂದು ಮಗು ಥರ. ವಿಷ್ಣು, ಅವಳು ಈ ಮನೆ ಮಹಾಲಕ್ಷ್ಮಿ, ಅವಳು ಈ ಮನೆಯಲ್ಲಿ ಇರ್ಬೇಕಣೋ. ನಿನ್ನ ಬಯೋಕ್ಕೂ ಮನಸ್ಸು ಬರ್ತಿಲ್ಲ ನನಗೆ. ವಿಷ್ಣು, ಅಟ್ ದ ಎಂಡ್ ಆಫ್ ದ ಡೇ ನನಗೆ ಈ ಮನೆ ಮರ್ಯಾದೆ ಹಾಳಾಗಬಾರ್ದು, ಹಾಗೆ ನಿನ್ನ ಭವಿಷ್ಯ ಕೂಡ. ನೋಡು ವಿಷ್ಣು, ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಅವಳ ಮನೆಗೆ ಹೋಗಿ ಅವಳನ್ನು ಕರ್ಕೊಂಬರ್ತೀಯ. ಇವತ್ತು ಅವಳು ಈ ಮನೆಯಲ್ಲಿ ಇರಬೇಕು ಅಷ್ಟೇ. ಅಲ್ಲ ಕಣೋ, ಇಷ್ಟೆಲ್ಲ ನಡೆದಿದೆ, ಮನೆ ಮರ್ಯಾದೆ ಹಾಳಾಗಿ ಹೋಗ್ಬಿಡತ್ತೆ ಅಂತ ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಿಲ್ಲ. ನೀನು ನೋಡಿದರೆ ಇನ್ನೂ ಆರಾಮಾಗಿ ಮಲಗಿದೆಯಾ. ಹೋಗು ವಿಷ್ಣು, ಆದಷ್ಟು ಬೇಗ ಅವಳ ಮನೆಗೆ ಹೋಗಿ ಇಲ್ಲಿಗೆ ಕರ್ಕೊಂಡು ಬಾ. ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಚೆನ್ನಾಗಿ ಹಾಡ್ತಿದ್ಯಲ್ಲ. ಯಾಕಿಲ್ಲಮ್ಮ, ಹಾಡೋಕ್ಕೆ ಹಾಡು ನಿಲ್ಸೋಕ್ಕೆ ಕಾರಣ ಇಲ್ಲ. ನಂಗೆ ಗೊತ್ತು ಕಣೆ, ಕಷ್ಟ ಆಗ್ತಿದೆ ಅಲ್ವಾ ವಿಷ್ಣುನ ಮರೆಯೋದು. ಅವನು ನಿನ್ನನ್ನು ಹಚ್ಕೊಂಡಿರ್ಲಿಲ್ಲಮ್ಮ, ನೀನು ಅವನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೆ. ಅದಕ್ಕೀಗ ಬೆಲೆ ಕಟ್ತಾ ಇದೆಯಾ? ಆರಾಮಾಗಿರು ಮಗಳೇ, ಕಿತ್ತಾಕೋ ಅವನ್ನ ನಿನ್ನ ಮನಸ್ಸಿಂದ. ಡಿವೋರ್ಸ್ ತಗೊಳ್ಳೋ ನಿರ್ಧಾರ ಮಾಡಿ ಆ ಮನೆ ನೋಡ್ಬಿಟ್ಟಿದ್ದೀನ ಅಂತ ಅನಿಸ್ತಾ ಇದೆ ಅಮ್ಮ. ನನ್ನನ್ನು ತುಂಬ ಪ್ರೀತಿಸೋ ಮಾವಂಗೂ ಮಾನಸಿಕವಾಗಿ ತೊಂದರೆ ಕೊಡ್ತಿದ್ದೀನೇನೋ ಅಂತ ಮನಸ್ಸಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ ಅಮ್ಮ. ಕಲ್ಲಿನ ನಾಗರಕ್ಕೆ ಹಾಲು ತುಪ್ಪ ಸುರಿಯೋ ಮನುಷ್ಯ ತನ್ನ ಮನೆಗೆ ನಿಜವಾದ ನಾಗರ ಹಾವು ಬಂದಾಗ ಅದನ್ನ ಹಿಡಿಯೋರ್ನೋ ಸಾಯಿಸೋರ್ನೋ ಕರೆಸ್ತಾನೆ, ತಾನ್ ಬಚಾವಾಗೋದಿಕ್ಕೆ. ನಿನ್ನ ಪರಿಸ್ಥಿತಿಗೆ ಮನಸ್ಥಿತಿಗೆ ತಕ್ಕ ಹಾಗೆ ಬದುಕು, ಸರಿ ಹೋಗುತ್ತೆ. ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಒಂದೊಂದು ಸರ್ತಿ ಪರಿಸ್ಥಿತಿಗೆ ಬೆಲೆ ಕೊಡಬೇಕಾಗತ್ತೆ. ಹಾಗೆ ನಡ್ಕೊಳ್ಳಿಲ್ಲ ಅಂದ್ರೆ ಬೆಲೆ ತೆರಬೇಕಾಗತ್ತೆ. ಮುಲಾಜಿಗೆ ದಾಕ್ಷಿಣ್ಯಕ್ಕೆ ಬದುಕಬೇಡ, ನಿನ್ಗೋಸ್ಕರ ಬದುಕು. ನೀನು ಸರಿಯಾದ ನಿರ್ಧಾರ ತಗೊಂಡಿದ್ಯಾ ರಜನಿ, ಡಿವೋರ್ಸ್ ತಗೋ. ಪದೇ ಪದೇ ಅದನ್ನ ಹೇಳ್ಬೇಡ್ವೆ ಅನು. ಅವಳ ಮನಸ್ಥಿತಿನ ಬದಲಾಯಿಸೋದಿಕ್ ನೋಡು. ನಾನೀಗಾಗಲೇ ಲಾಯರ್ ಹತ್ರ ರಜನಿ ಮತ್ತೆ ವಿಷ್ಣು ಡಿವೋರ್ಸ್ ವಿಷಯವಾಗಿ ಸೂಕ್ಷ್ಮವಾಗಿ ಮಾತಾಡಾಗಿದೆ. ರಜನಿ ಬಾ. ಎಲ್ಲಿಗಮ್ಮ? ಮನೇಲಿದ್ದು ಇದ್ದು ಬೇಜಾರು ಅನಿಸ್ತಿದೆ,
ದೇವಸ್ಥಾನಕ್ಕೆ ಹೋಗಿ ಹಾಗೆ ಪೇಟೆಗೆ ಹೋಗಿ ಬರೋಣ. ಮನೆಗೇನೋ ಒಂದಿಷ್ಟು ಸಾಮಾನು ತರೋದಿದೆ. ಹೊರಗೆ ಹೋಗಿ ಬಂದರೆ ಮನಸ್ಸಿನ ಬೇಜಾರು ಕಳಿಯತ್ತೆ. ಹೋಗಿ ರೆಡಿ ಆಗು. ಸರಿ. ಅತ್ತೆ, ನೀವು ನಮ್ಮ ಜೊತೆ ಬನ್ನಿ. ಹೋಗಿ ರೆಡಿಯಾಗಿ. ಅತ್ತೆ, ದಯವಿಟ್ಟು ನೀವು ನಿಮ್ಮ ಮಗ ಸೇರಿಕೊಂಡು ರಜನಿ ತಗೊಂಡಿರೋ ನಿರ್ಧಾರನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಡಿ. ರಜನಿ ಡಿವೋರ್ಸ್ ತಗೊಳ್ಳೋದು ಗ್ಯಾರಂಟಿ. ನಾನು ಕೊಡಿಸ್ತೀನಿ. ಅಪ್ಪಾಜಿ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ರಜನಿ. ಅಪ್ಪಾಜಿಗೆ ಬೇಸರ ಹುಟ್ಟಿಸಿ ಅದೆಂಗೆ ನೀನು ತವ್ರ ಮನೇಲೇ ಇರ್ತೀಯ ಅಂತ ನಾನು ನೋಡ್ತೀನಿ. ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬರೋದೇ ನನ್ನ ಗುರಿ. ಹಿಂದೆ ಬರ್ತಿದ್ದಾನೆ ಅಂತ ನಿನಗೆ ಅನ್ನಿಸ್ಬೋದು, ಅಂದ್ಕೋ. ನೋ ಪ್ರಾಬ್ಸ್. ಅಪ್ಪಾಜಿ ಹೇಳೋದನ್ನ ನಾನು ನಡೆಸಬೇಕು. ಹೇಗೆ ನಿನ್ನ ಎಳ್ಕೊಂಡು ಬರಬೇಕು ಅಂತ ನನಗೆ ಗೊತ್ತು. ಹಲೋ, ಲಾಯರ್ ಮಂಜುಳಾ ಮೇಡಮ್ ಅವರಾ? ಮೇಡಮ್, ನಾನು ಅನುಪಮ ಮಾತಾಡ್ತಾ ಇರೋದು, ರಜನಿ ತಾಯಿ. ಅದು ನನ್ನ ಮಗಳು ರಜನಿ ಮತ್ತು ಅವಳ ಗಂಡ ವಿಷ್ಣು ಡಿವೋರ್ಸ್ ವಿಚಾರವಾಗಿ ಮಾತಾಡಬೇಕಾಗಿತ್ತು. ಇಲ್ಲ, ರಜನಿ ಡಿವೋರ್ಸ್ ಕೊಡಬೇಕು ಅನ್ನೋ ನಿರ್ಧಾರ ತೊಗೊಂಡಿದ್ದೀನಿ ಅಂತ ಹೇಳಾಗಿದೆ. ಅದು ಕಬ್ಬಣ ಬಿಸಿ ಇರುವಾಗಲೇ ಬಗ್ಗೋದಲ್ವಾ, ಅದಕ್ಕೆ ಈಗಲೇ ಡಿವೋರ್ಸ್ ಫಾರ್ಮ್ಯಾಲಿಟೀಸ್ನ ಮುಗಿಸ್ಬಿಡೋಣ ಅಂತ. ಮನಸ್ಸು ಯಾವಾಗ ಚೇಂಜ್ ಆಗುತ್ತೋ ಹೇಳೋಕ್ಕಾಗಲ್ಲ ನೋಡಿ, ಅದಕ್ಕೆ. ಹಾಂ, ಸರಿ ಮೇಡಮ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಅತ್ತೆಮ್ಮ, ರಜನಿ ರೆಡಿ ಆದ್ರಾ? ಹಾ, ಬಂದ್ವಿ. ಮಳೆ ಹನಿ ಕಣ್ಣೀರ ಹಾಕಿದಂತೆ, ಕವಿತೆಗಳೇ ಕವಿನ ದೂರಿದಂತೆ, ತರವೇ ತರಹ ಆ ತೊರೆದ ನಿನ್ನ ಲೋಪ, ಒಪ್ಪಿನ ಕಾರಣ ಹೇಳು, ಪಡೆದು ನೀಡಲು ನೀಡಿ ಪಡೆಯಲು ಪ್ರೀತಿ ವ್ಯಾಪಾರವೇನು? ಆ ಮಳೆ ಹನಿಯೇ ಕಣ್ಣೀರ ಹಾಕಿದಂತೆ, ಖುಷಿ ಖುಷಿ ಖುಷಿ. ರಜನಿ ಪುಟ, ದೂರ ಆಗಿ ಬದುಕೋದು ಅಷ್ಟು ಸುಲಭ ಅಲ್ಲಮ್ಮ. ಒಂಟಿಯಾಗಿ ಬದುಕೋದು ತುಂಬಾನೇ ಕಷ್ಟ. ಹೆಣ್ಣು ಬಳ್ಳಿ ಇದ್ದಾಗೆ,
ಆಸರೆ ಇಲ್ಲದೆ ಬೆಳೆಯೋದಕ್ಕೂ ಆಗಲ್ಲ, ಬದುಕೋದಕ್ಕೂ ಆಗಲ್ಲ ಪುಟ. ಸುಮ್ಮನೆ ಇರಿ ಅತ್ತೆಮ್ಮ, ನೀವು ಏನೇನೋ ಹೇಳಬೇಡಿ. ದ್ವೇಷ ಅನ್ನೋ ವಿಷ ತುಂಬಿಕೊಂಡಿರೋನ್ ಜೊತೆ ನನ್ನ ಮಗಳು ನರ್ಕ ಅನುಭವಿಸ್ಬೇಕಾ? ಡಿವೋರ್ಸ್ ಬಗ್ಗೆ ಅವಳು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಆ ವಿಷ್ಣುವಿಂದನೇ ನಿಮ್ಮ ಮಗ ಅರೆಸ್ಟ್ ಆಗಿದ್ದು, ಅವನೇ ನಿಮ್ಮ ಮಗನ ಗೌರವಕ್ಕೆ ಮಸಿ ಬಳ್ದಿರೋದು. ಇಷ್ಟೆಲ್ಲ ಆದ್ಮೇಲೂ ಹೀಗೆ ಮಾತಾಡ್ತಿರಲ್ಲ ನೀವು. ಆಗ್ಲೇ ಬಿಡಿ ಡಿವೋರ್ಸ್. ನಮಸ್ಕಾರ. ಬೀಗರಿದಾರ? ನೀವಾ? ಇದ್ದಾರೆ. ಕೂತ್ಕೊಳ್ಳಿ. ಪರವಾಗಿಲ್ಲ. ಪರವಾಗಿಲ್ಲ, ಕೂತ್ಕೊಳ್ಳಿ. ಹೀಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ತುಂಬ ತಪ್ಪು. ಹೀಗೆಲ್ಲ ರಜನಿ ಮಾಡಬಾರ್ದಾಗಿತ್ತು. ಹೋಗಿ ತವ್ರ ಮನೇಲಿ ಕೂತ್ಕೊಂಡ್ರೆ ಹೇಗೆ? ನಮಗೂ ಏನು ಅಂತ ಗೊತ್ತಾಗ್ತಿಲ್ಲ. ಯಕ್ಷ ಪ್ರಶ್ನೆ ಅಂತಾರಲ್ಲ, ಹಾಗಾಗಿದೆ ನಮಗೆ. ಅದಕ್ಕೆ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಜೀವನಕ್ಕಿಂತ ಭವಿಷ್ಯಕ್ಕಿಂತ ಯಾವುದು ದೊಡ್ಡದಲ್ಲ ಅಲ್ವಾ? ಮಾವನವ್ರಂತೂ ದಿನಕ್ಕೆ 100 ಸಲ ನೆನೆಸ್ಕೋತಾರೆ ರಜನಿನ. ಇಲ್ಲಿ ಇರೋದಕ್ಕೆ ಮನ್ಸಿಲ್ಲ ಅಂದ್ರೆ ಅದಕ್ಕೆ ಬೇರೆ ಅರ್ಥನೇ ಬರುತ್ತೆ. ನಾವೇನೋ ಮಾಡಿದೀವಿ ಅಂತ ಆಗತ್ತೆ. ಯಾರ ಹತ್ರ ಏನೂ ಹೇಳ್ಕೊಳ್ಳಿಲ್ಲ, ಮಾವನ್ಗೆ ನಮ್ಮೇಲೆ ಅನುಮಾನ. ಹೋಗ್ಲಿ ಬಿಡಿ. ನೀವೊಂದಿನ ಪೊಲೀಸ್ ಸ್ಟೇಷನಲ್ಲಿ ಇದ್ರಲ್ಲ, ಆವಾಗ ಮಾವನವ್ರಿಗೆ 300 ಪ್ರಶ್ನೆ ಕೇಳಿದ್ರು ಪ್ರೆಸ್ನವರು. ನೀವೇನೋ ದುಡ್ಡು ತಿಂದಿದ್ದೀರಂತೆ. ಪೊಲೀಸ್ನವ್ರು ಸುಳ್ಳು ಹೇಳಲ್ಲ ಅಲ್ವಾ? ರಾಜವರ್ಧನ್ ಅವ್ರಿಲ್ವಾ? ಅಲ್ಲ, ನೀವು ಪೊಲೀಸ್ ಸ್ಟೇಷನಲ್ಲಿ ಇದ್ದಾಗ ಪ್ರೆಸ್ನವ್ರು ಹಾಗೆ ಕೇಳಿದ್ರು?